ಹಾಂ ಇಲ್ಲೇಟು ಕರ್ನಾಟಕದಾಗ 224 ಅಂದ್ರೆ 315 ಎಮ್ ಎಲ್ ಎ ಆಗ್ತಿದ್ರು. 224 ಮ್ಯಾಗಿನೂ ಎಲ್ಲ ನಮ್ಮ ಹೆಣ್ಮಕ್ಳು ಎಮ್ ಎಲ್ ಎ ಆಗ್ತಿದ್ರು. ಅದು ಮಾಡಿಸ್ಬಾರ್ದು ಅಂಥೇಳಿ ಇವತ್ತು ಹೆಣ್ಮಕ್ಳಿಗೆ ರಿಸರ್ವೇಷನ್ ನೋಡಿರಿ ಸಂವಿಧಾನದಾಗ ಅವಕಾಶ ಸಿಕ್ಕಿತ್ತು. ಇವತ್ತು ಸುಮ್ಮನೆ ವಿರೋಧ ಮಾಡಿ ಇವತ್ತು ಹೆಣ್ಮಕ್ಳ ಸಮಾನತೆ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಆದರೆ ಅವರು ವಿಧಾನಸಭಾ ಲೋಕಸಭಾದಾಗ ಹೋದ್ರೆ ಸಮಾನತೆ ಆಗೋದಲ್ಲ. ಬರೀ ಗ್ರಾಮ ಪಂಚಾಯತಿಗೆ ನೋಡ್ರಿ ಅಡ್ಡು ಗ್ರಾಮ ಪಂಚಾಯತಿ ಎಡ್ಬ್ಯಾಗ ಇರಬೇಕತ್ತ, ಆದರೆ ಎಮ್ ಪಿ ಎಮ್ ಎಲ್ ಇರಬಾರ್ದತ್ತ. ಹೆಂಗೆ ಇವ್ರು ದಿಲ್ಲಿ ರಾಜಕಾರಣ ಹೆಂಗೈತೆ ನೋಡ್ರಿ. ಇಲ್ಲಿ ಗ್ರಾಮ ಪಂಚಾಯತಿಗೆ ಕಂಪಲ್ಸರಿ, ಜಿಲ್ಲಾ ಪಂಚಾಯತಿಗೆ ಕಂಪಲ್ಸರಿ, ಪಟ್ಟಣ ಪಂಚಾಯತಿಗೆ ಮಹಿಳಾ ಮೀಸಲಾತಿ. ಆದರೆ ವಿಧಾನಸಭೆ ಲೋಕಸಭೆಗೆ ಹಾಕಿಲ್ಲ. ಅದನ್ನು ಮಾಡ್ಲಿಕ್ಕೆ ಹೋದ್ರೆ ಇವತ್ತು ಅದನ್ನು ಬಾಯಿಗೆ ಮಣ್ಣು ಹಾಕಿದ್ರು. ಅದಕ್ಕೆ ಕಾರಣ ಏನಂದ್ರೆ ಇದು ಎಲ್ಲ ನ್ಯಾಯಯುತವಾಗಿ ನಾವು ವಿಧಾನಸಭೆಯಲ್ಲಿ ಚರ್ಚೆ ಆಗೋದಿಲ್ಲ. ಅದಕ್ಕೆ ಬಂಧುಗಳೇ ನಾ ಇಷ್ಟೇ ಹೇಳೋದು, ಇವತ್ತು ಬಸವಣ್ಣವರ ಮೂರ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಬಜರಂಗ ದಳ ಹುಡುಗರು ಭಾಳಷ್ಟು ಪ್ರಯತ್ನ ಮಾಡಿ ಇವತ್ತು ಯಾರನ್ನೂ ಉದ್ಘಾಟಕರೇ ಹಾಕ್ಯಾರ ಗೊತ್ತಿಲ್ಲ, ಯಾರು ಮುಖ್ಯ ಅತಿಥಿ ಹಾಕ್ಯಾರ ಗೊತ್ತಿಲ್ಲ. ಆದ್ರೆ ಎಲ್ಲೇ ಕರೆದ್ರೂ ಬಂದು ನಮ್ಮ ತಳಗೆ ಯಾಕೆ ಹಾಕಿ ಮ್ಯಾಗ ಹಾಕಿ ಅಂತ ಕೇಳೋ ಮಗನ ಅಲ್ಲ. ನೀವು ಬೇಕಾದ್ರೆ ತಳಗೆ ಹಾಕಿರಿ. ಹಿಂದಕ್ಕೆ ಸ್ವಾಮಿ ವಿವೇಕಾನಂದರಿಗೆ ಹಾಗೆ ಆಯ್ತತ್ತ. ಸ್ವಾಮಿ ವಿವೇಕಾನಂದರು ಒಂದು ಇಂಗ್ಲೀಷ್ ಶಾಲೆ ಕಲಿತಿದ್ರತ್ತ. ಅವೆಲ್ಲ ಎಲ್ಲರೂ ನೋಟ್ಬುಕ್ಕ ಅವಾಗೆಲ್ಲ ಹೋಮ್ವರ್ಕ್ ಮಾಡ್ಕೊಂಡು ಬಂದಿರೇನಂತ ಎಲ್ಲ ಟೀಚರ್ ಕೇಳ್ದ ಎಲ್ಲ ತಂದಿಟ್ರು. ಕಡೆಗೆ ಬಂದು ಸ್ವಾಮಿ ವಿವೇಕಾನಂದ್ರ ಮ್ಯಾಗ ಇಟ್ರತ್ತ. ಮ್ಯಾಗ ಇಡೋಣನೇ ಆ ಟೀಚರು ಸಿಟ್ಟು ಬರ್ತತ್ತ. ಬ್ರಿಟಿಷ್ ಟೀಚರ್ ಇದ್ದವ, ಇವ ಒಬ್ಬ ಹಿಂದೂಸ್ತಾನಿ, ನಮ್ಮ ಎಲ್ಲ ಬ್ರಿಟಿಷ್ ಮಕ್ಕಳು ಮ್ಯಾಗ ಇವ ಇಟ್ಟಾನಂದು ಅದನ್ನು ಬುಕ್ಕ ತೆಗೆದು ಹಿಂಗೆ ತಳಗಿಟ್ಟತ್ತ. ಥ್ಯಾಂಕ್ ಯು ಸರ್ ಅಂತ ಹೇಳ್ದತ್ತವ್ರು. ಯಾಕೆ ಥ್ಯಾಂಕ್ ಯು ಅಂದ್ರೆ ನಿಮ್ಮ ಎಲ್ಲದಕ್ಕೂ ಪಾಯ ನಾವೇ ಇದ್ದೀವಿ ಹಿಂದೂಗಳು ಅಂತೇಳಿ ಸ್ವಾಮಿ ವಿವೇಕಾನಂದ್ರ ಹೇಳ್ತದೆ. ಅದಕ್ಕೆ ಕಡೆಗೆ ಮಾತಾಡೋದು ಅಂಥದ್ದು ಹಣೆ ಬರ ನನಗೈತಿ. ಯಾವ ಕಾರ್ಯಕ್ರಮ ಇವತ್ತು ಸ್ವಾಮಿಗಳು ನಮ್ಗೆ ಹಂಗೆ ಆಗ್ಯಾರ. ಬಸವನಗೌಡ್ರ ನಿಲ್ರಿ, ನಿಮ್ಮ ಸಾನ್ನಿಧ್ಯ ಐತಿ ಮಾತಾಡ್ರಿ. ಇಲ್ರಿ, ನೀವು ಯಾವ್ದು ಮಾತಾಡಿದ್ರಂದು ಮಂದಿ ಎದ್ದು ಹೋಗ್ತಾರೆ. ನಮ್ಮ ಸಾನ್ನಿಧ್ಯ ಭಾಷಣ ಮುಗಿಸಿ ಅಲ್ಲಿ ನೀವು ಮಾತಾಡಿರ್ತಾರೆ. ಕಡೆಗೆ ನನ್ನ ಭಾಷಣ ಅನಿವಾರ್ಯ, ಏನು ಮಾಡ್ಲಿಕ್ಕಾಗೋದಿಲ್ಲ. ಅದಕ್ಕೆ ನಾವೆಲ್ಲ ಒಂದಾಗಬೇಕು. ಇವತ್ತೇನು ಪಾಪ ನಮ್ಮ ಹಿಂದೂ ಸಂಘಟನೆಗಳು ಇವ್ರು ಭಾಳ ಕೇಸ್ ಹಾಕಲಕತ್ತಾರ. ಈಗ ಎಟ್ಟು ಹಾಕ್ತಾರೆ ಹಾಕಲಕ್ಕ, ಏನು ತಲೆ ಕೆಡ್ಸೋಬೇಡ್ರಿ. 28ಕ್ಕೆ ನಾವೇ ಬರೋರು ನಾವೇ. ನಮ್ಮ ಜನ ಏನು ಅವರು ಹಿಂದೂ ಸಂಘಟನೆ ಮಾಡೋದು ತಪ್ಪ, ಹಿಂದೂಗಳ ಪರವಾಗಿ ಮಾತಾಡೋದು ತಪ್ಪ. ನನ್ನ ಮ್ಯಾಗೂ ಹಾಕ್ಯಾರ ಕೇಸ. ಉಳ್ಕಿದ ಲೀಡರ್ಗಳು ಬೇರೆ, ನನ್ನ ಮ್ಯಾಗಂತೂ ದಿನ ಒಂದು ಕೇಸ್ ಹಾಕ್ತಾರೆ. ಈಗ 89 ಕೇಸ್ ಆಗ್ಯಾವ. ಇನ್ನು ಎಷ್ಟು ಕೇಸ್ ಹಾಕ್ತಾವೆ ಗೊತ್ತಿಲ್ಲ. ನಾ ಹೇಳಿನ ಪೊಲೀಸ್ ಇಲಾಖೆದವ್ರಿಗೆ ಹಾಕ್ರಿ 150 ಕೇಸ್ ಹಾಕ್ರಿ 28 ತನ. ಅಂದ್ರೆ ಒಂದು ಕೇಸಿಗೆ ಒಂದು ಎಮ್ ಎಲ್ ಎ ಆರಿಸಿ ಬರ್ತಾನಂತ ನನ್ನ ಲೆಕ್ಕ. 150 ಎಮ್ ಎಲ್ ಎ ಆರಿಸಿ ಬಂದ ಮ್ಯಾಗ ನಿಮ್ಮ ಕೇಸುಗಳನ್ನೆಲ್ಲ ಒಂದೇ ದಿವಸ ಹೊಡೆದು ತೆಗೆದು ಬಿಡ್ತೀನಿ ಕ್ಯಾಬಿನೆಟ್ನಾಗ. ನಾವೇನು ತಪ್ಪು ಮಾತಾಡೀವ್ರಿ? ಯಾರಿಗೆ ನ್ಯಾಯ ಸಿಗಬೇಕು, ಯಾವ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಅಂದ್ರೆ ಎಲ್ಲರಿಗೂ ಸಿಗಬೇಕು. ನೋಡಿರಿ, 3 ಲಕ್ಷ ನೌಕರಿ ಸಿಕ್ಕು ಅಂದ್ರೆ ಅದ್ರಾಗ SC ಜನ, ST ಜನ, ಹಿಂದುಳಿದವರು, ಲಿಂಗಾಯತರು, ಒಕ್ಕಲಿಗರು ಎಲ್ಲ ಜನ ಅವ್ರವ್ರು ಏನು ಶೇಕಡ ಕೂಡ ಐತಿ ಸಿಕ್ಕೇ ಸಿಗ್ತದೆ. ಅದನ್ನು ಯಾರೂ ಮಾಡಲಾಗ್ಯಾರ. ಏನೇನೋ ನೆಪ ಮಾಡಿ ಇವತ್ತು ಸರ್ಕಾರ ಇವತ್ತೇನು ಮಾಡ್ಲಾಕತ್ತದ, ಇದ್ರ ವಿರುದ್ಧ ಜನರಲ್ಲಿ ಭಾಳಷ್ಟು ಆಕ್ರೋಶ ಐತಿ. ಆದ್ರೆ ಅದು ಯಾಕಡೆ ಹೆಂಗೆ ತಿರುಗ್ತದೋ ಗೊತ್ತಿಲ್ಲ. ಆದರೆ ನೀವು ಮಾತ್ರ ನಮ್ಮ ಯುವಕರು ಭಾಳ ಶಾಂತ ರೀತಿಯಿಂದ ಈ ಸರ್ಕಾರ ಇರುತ್ತನ ನಮ್ಮ ಹಿಂದೂ ಯುವಕರಿಗೆ ರಕ್ಷಣೆ ಇಲ್ಲ. ಇವತ್ತು ನೋಡಿರಿ, ಏನಾರೇ ಆದರೆ ಎಷ್ಟು ನಮ್ಮ ರಾಜ್ಯದಾಗ ಘಟನೆಗಳಾಗ್ಲಕತ್ತಾವು. ಗಣಪತಿ ಕೂಡಿಸಿದ್ರೆ ಕಲ್ಲು ಬೀಳ್ತಾವೆ, ದೇವಿ ಕುಮ್ಮಗ ಕಲ್ಲು ಒಗಿತಾರ, ಕೆಲವೊಂದು ಕಡೆ ಚಪ್ಪಲಿ ಒಗಿತಾರೆ. ಮೊನ್ನೆ ನೋಡಿ ಶಿವಾಜಿ ಮಹಾರಾಜರ ಫೋಟೋ ಮ್ಯಾಗ ಇವತ್ತು ಚಪ್ಪಲಿ ಹೋಗಿದ್ರು. ಏನು ಕಾರಣಪ್ಪ? ತಿಂಡಿ ಅಲ್ಲ ಅವ್ರದ್ದು. ಹಾಂ, ನಾವೇನಾರೇ ಯಾರು ರಂಜಾನ್ದಾಗದು ಎಲ್ಲರೂ ನೀವು ಕಲ್ಲು ಹೋಗಿದ್ದೀರೇನ್ರಿ? ಇಡೀ ದೇಶನಾಗ ಎಲ್ಲರೇ ನೀವು ಒಂದರ ಟಿ ವಿ ಒಳಗೆ ನೋಡಿರಿ. ಇನ್ನು ಅವ್ರು ರಂಜಾನ್ದವ್ರು ಮೆರವಣಿಗೆ ಹೊಂಟಿತ್ತು, ಹಿಂದೂಗಳು ಕಲ್ಲು ಹೋಗಿದ್ರೆ ಒಂದು ಊರಾಗರೆ. ಮತ್ತು ಅವ್ರ ಮಕ್ಕಳು ತಿಂಡಲ್ಲ ಕಲ್ಲು ಒಗಿತಾರೆ, ಚಪ್ಪಲಿ ಒಗಿತಾರೆ. ಆ ಸಣ್ಣ ಸಣ್ಣ ಹುಡುಗರು ಹೆಂಗೆ ಶಿಕ್ಷಣ ಕೊಟ್ಟಾರ ನೋಡ್ರಿ, ಉಗುಳ್ತಾರೆ ಗಣಪತಿ ಮೂರ್ತಿ ಮ್ಯಾಗ ಹಿಂಗೆ ಉಗುಳುದು.
ಅಂದರೆ ಎಷ್ಟು ನೀಚತನ ಇವ್ರಿಗೆ. ಇನ್ನು ಮ್ಯಾಗ ನೀವು ಅಯ್ಯ ಎಂದರೆ ಸ್ವರ್ಗ, ಎಲ್ವೋ ಅಂದರೆ ನರಕ, ಈ ಕಡೆ ಹೊಡೆದ್ರೆ ಈ ಕಡೆ ಹೊಡಿಯತ್ತ ಗಾಂಧಿ ಹೇಳ್ಯಾನಲ್ಲ, ಹಾಗೆಲ್ಲರೂ ಹೋದರೆ ನಾವೆಲ್ಲ ಹೋಗ್ಬೇಕಾಗ್ತದೆ. ಈ ಕಡೆ ಹೊಡೆದ್ರೆ ತಾನು ಒದ್ದು ಒಳಗೆ ಹಾಕ್ಬೇಕು, ಇಲ್ಕಂಡು ಆ್ಯಕ್ಷನ್ನೇ AK-47 ಬೇಕೀಗ ಕರ್ನಾಟಕದಾಗ. ನೀವು ತಪ್ಪೇ ಮಾಡೋದಿಲ್ಲ ನೋಡ್ರಿ. ಅಲ್ಲಿ ಹೆಣ್ಮಕ್ಳು ಬಾಗಲಕೋಟೆ ಒಳಗೆ ತಪ್ಪು ಮಾಡ್ಲಾರ್ದವ್ರು ಹುಡುಗರು ಮನೆಗೆ ಹೋಗ್ರು ಪೊಲೀಸರು. ಹೆಣ್ಮಕ್ಳು ಅಡ್ಡ ನಿಂತು ಹೊಟ್ಟೆ ಒಳಗೆ ಬರ್ಸ್ಕೊಡ್ಲಿಲ್ಲ, ಬಾ ಹೆಂಗೆ ಬರ್ತೀವ ಅಂದರು. ಪೊಲೀಸರು ಹೊಳ್ಳಿ ಹೋದರು. ನಾ ಕೇಳಿದೆ ಅಲ್ಲಿ SP-ಗೆ, ಕಲ್ಲು ಹೋಗೋದವ್ರು ಯಾರಪ್ಪ? ಅವರು. ಚಪ್ಪಲ್ ಹೋಗೋದವ್ರು ಯಾರು? ಅವರು. ಮತ್ತು ಹಿಂದೂ ಹುಡುಗರನ್ನ ಅದಕ್ಕೆ ಹಿಡ್ಲಾಕತ್ತೀರಿ? ಇಲ್ಲ ಸರ್, ಮ್ಯಾಗಿಂದ ಆರ್ಡರ್ ಐತಿ, ಈ ಕಡೆ 200 ಹಿಡಿದತ್ತೆ, ಈ ಕಡೆ 200 ಹಿಡಿದತ್ತೆ, ಈಕ್ವಲ್ ಮಾಡ್ತಾರೆ. ನಾ ಏನು ಹೇಳಿದವ್ರಿ SP-ಗೆ, ನಾ ಏನಾರೇ ಬಂದೆ ಅಂದ್ರೆ 28ಕ್ಕೆ ಯಾರು ಕಲ್ಲು ಹೋಗಿದಿರ್ತಾರೋ ಅವ್ರನ್ನ ಅಟ್ಟೆ ಒದ್ದು ಒಳಗೆ ಹಾಕೋದು. ಭಾಳ ಹಾರಾಡೋದ್ರಂದ್ರೆ ಅಲ್ಲೇ ಮ್ಯಾಗೆ ಕಳಿಸೋದು. ಇಲ್ಲಾಂದ್ರೆ ಎಲ್ಲಿ ಬೇಕಾದಲ್ಲಿ ಜಗಳ ದಾಂಡ್ಲಿ. ನಾವು ಎಲ್ಲಿಯೂ ಮಾಡಿಲ್ರಿ. ಹಿಂದೂಗಳು ಎಲ್ಲರೂ ದಾಂಡ್ಲಿ ಮಾಡ್ತಾರೇನ್ರಿ? ನಮ್ಮ ಮೆರವಣಿಗೆ ಬಸವಣ್ಣ ತೊಗೊಂಡು ಹೋದ್ರೆ ಕಲ್ಲು ಹೋಗೋದ್ರೆ ಏನು ಮಾಡಬೇಕು? ಅದಕ್ಕೆ ಒಂದು ಕಡೆ ನಮ್ಮ ದೇವ್ರುಗಳ ಕೈಯಾಗ ಏನೇನು ಅದಾವಿಲ್ಲೋ. ಭವಾನಿ ಕೈಯಾಗ ಏನೈತಿ? ಹನುಮಂತನ ಕೈಯಾಗ ಏನೈತಿ? ಶಿವನ ಕೈಯಾಗ ಐತಿಲ್ಲ ತ್ರಿಶೂಲ. ಯಾರ್ಯಾರು ಉಂಡಿ ಕಾರ್ಚಿಕಾಯಿ ತಿಂತಾನೆ, ಉಂಡಿ ಕಾರ್ಚಿಕಾಯಿ ತಿನ್ನೋ ಗಣಪತಿನೂ ಹಿಂದೆ 2 ತ್ರಿಶೂಲ ಅದಾವೆ, ಈ ಕಡೊಂದು ಈ ಕಡೊಂದು. ಉಂಡಿ ಕಾರ್ಚಿಕಾಯಿ ಅಂತೂ ಇಟ್ಟಿರ್ತೀರಿ ನೀವು. ಆದ್ರೆ ಎಲ್ಲ ದೇವ್ರ ಕೈಯಾಗ ಆಯುಧ ಎದಕ್ಕೆ ಕೊಟ್ಟಾರಂದ್ರೆ ಸಂದರ್ಭ ಬತ್ತಂದ್ರೆ ಉಪಯೋಗ ಮಾಡಿರತ್ತ ಹೇಳಿ. ನೀವೇನು ದಸರಾದಾಗ ಪೂಜೆ ಮಾಡಕತ್ಕೊಡ್ರಿ ಜಂಗ್ ಹತ್ತಿದ ಬಂದೂಕ. ಈಗ ನಮ್ಮ ಬಿಜಾಪುರ ಜಿಲ್ಲೆದಾಗ ಹಳಿ ಗೋಡ್ರುಗಳದಾರ, ಜಂಗ್ ಹತ್ತಿದ ಹತಾರೆ, ಜಂಗ್ ಹತ್ತಿದ್ದು ಬಂದೂಕ. ಅವಾಗೇ ನಿಂಬಿಕಾಯಿ ಹಚ್ಚಿ ತೊಳೆದು ಎಲ್ಲ ಸಾಲಕ್ಕೆ ಹಿಂಗಿಟ್ಟು ಪೂಜೆ ಮಾಡ್ತಾರೆ. ಧ್ಯಾನ ಪೂರ್ಣಂ ಜಗನ್ಜ್ಯೋತಿ ಅವಕ್ಕಲ್ಲವು. ನಿಮ್ಮ ಮನೆಗೆ ಬಂದ್ರೆ ತೆಗೀರಿ ಅಂದಾಗ ಇನ್ನು ತೆಗೆದ್ರೆ ಉಳಿತೀವಿ. ನಾವೇನು ಯಾರನ್ನ ಹೊಡಿಲಕ್ಕೆ ಹೋಗೋದು ಬೇಡ. ನಮ್ಮ ದೇಶದಾಗ ಇವತ್ತು ಅಂಥ ಪರಿಸ್ಥಿತಿ ಬಂದದ. ನಾವು ಒಂದಾಗಲಿಲ್ಲದ್ರೆ, ನಾವು ಜಾತಿ ವ್ಯವಸ್ಥೆದಾಗ ಬಿದ್ದೀವಂದ್ರೆ ನಮ್ಮ ದೇಶದ ಸಂವಿಧಾನ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅಂಬೇಡ್ಕರ್ ಸಂವಿಧಾನ ಉಳಿಬೇಕಾದ್ರೆ ಭಾರತದಲ್ಲಿ ಹಿಂದೂಗಳ ಸಂಖ್ಯೆ 60ರಿಂದ 70 ಇದ್ರೆ ಮಾತ್ರ ಸಂವಿಧಾನ ಉಳಿತದೆ, ನಮ್ಮ ಧರ್ಮ ಉಳಿತದೆ. ಅದಕ್ಕಿನ್ನು ಮುಂದೆ ಬರುವಂಥ ದಿವಸಗಳಲ್ಲಿ ಹೆಂಗೆ ನೀವು ಒಕ್ಕಟ್ಟಿನಿಂದ ಇವತ್ತು ಬಸವಣ್ಣ ಎಷ್ಟು ದೊಡ್ಡ ಮೂರ್ತಿ ಕೊಡ್ಸಿರಿ ನೋಡ್ರಿ, ಸಣ್ಣ ಊರ. ಆದರೆ ಬಸವಣ್ಣಂದು ಸುಮಾರು ಒಂದು 50 ಲಕ್ಷ ರೂಪಾಯಿ ಖರ್ಚಾಗಿರ್ಬೇಕೆಲ್ಲ. ಒಂದು 15 ಯಾಕಂದ್ರೆ ನಾನು 15 ಮೂರ್ತಿ ಕೊಡ್ಸೀನಿ ಬಿಜಾಪುರನಾಗ. ಮಹಾರಾಣಾ ಪ್ರತಾಪ್ ಮೂರ್ತಿ ಕೊಡ್ಸೀನಿ 19 ಫೂಟಿಂದು 50 ಲಕ್ಷ ರೂಪಾಯಿ ಜೈಪುರ್ನಿಂದ ತೊಗೊಂಡು ಬಂದಿದ್ದೆ. ಬಹುಶಃ ಇದೂ ಒಂದು 15-16 ಲಕ್ಷ ರೂಪಾಯಿ ಮೂರ್ತಿಗೆ ಬಿದ್ದಿರ್ಬೇಕು. ಯಾಕಂದರೆ ಇಷ್ಟೆಲ್ಲ ಒಕ್ಕಟ್ಟಿನಿಂದ ಮಾಡಿರಿ. ಇವೆಲ್ಲ ಮೂರ್ತಿಗಳು ಉಳಿಬೇಕಿಲ್ಲ. ಮುಂದಿನ ದಿವಸನಾಗ ಈ ಮೂರ್ತಿಗಳೆಲ್ಲ ಈ ದೇಶನಾಗ ಉಳಿಬೇಕೋ ಬೇಡ? ಉಳಿಬೇಕಂದ್ರೆ ನಾವು ಎಲ್ಲ ಒಕ್ಕಟ್ಟಾಗ್ಬೇಕು. ನೀವು ಒಕ್ಕಟ್ಟಾಗ್ಲಿಕ್ಕಂದ್ರೆ ಈಗ ಹೆಂಗೆ ಇರಾನ್ದಾಗ ಹೆಂಗೆ ಮೂರ್ತಿಗಳನ್ನೆಲ್ಲ ಕೆಡಲಕತ್ತಾರಲ್ಲ, ರಷ್ಯಾದಾಗ ಹೆಂಗೆ ಕೆಡಿದ್ರು ಹಂಗೆ ಅವ್ರು ಏನಾರು ಸಂಖ್ಯೆ ಹೆಚ್ಚಾಯ್ತಂದ್ರೆ ಯಾವ ಮೂರ್ತಿಗಳು ಉಳಿದಿಲ್ಲ. ಇದು ನಿಮ್ಮ ತಲೆಗೆ ಇಟ್ಕೊರಿ. ನೀವು ಇಷ್ಟೆಲ್ಲ ಕಷ್ಟಪಟ್ಟು ಮನೆಗೆ ಇಟ್ಟು ರೊಕ್ಕ ಹಾಕಿ ಮಾಡಿರಲ್ಲ, ಇದು ಉಳಿಬೇಕಂದ್ರೆ 2028 ಈಗ ನೋಡ್ರಿ ಎಲ್ಲ ಕಡೆ ಹಿಂದುತ್ವದ ಹವಾ. ನಾ ಹೇಳ್ತೀನಿ, ನಮ್ಮ ಪತ್ರಕರ್ತರದ್ದು ಕೇಳ್ತಾರೆ, ಏನು ರೀಟ್ ಜನ ಸೇರ್ತಾರಲ್ಲ. ನನ್ನ ಸಲುವಾಗಿಲ್ಲಪ್ಪ, ಹಿಂದುತ್ವ ಉಳಿಬೇಕಂತೇಳಿ ಸೇರ್ಲಕತ್ತಾರ. ಮೊನ್ನೆ ಬಾಗಲಕೋಟೆ ಇಲೆಕ್ಷನ್ಗೆ ಹೋಗಿದ್ದೆ ನಾವು ಹೋಗುತ್ತಾನ ಒಂದು ಬೇರೆ ಇತ್ತು ಹವಾ. ನಾವು ಈರಪ್ಪಣ್ಣವರು ಬಂದ್ರವಾಗ ನಾ ಎಲ್ಲೂ ಗಾಡಿ ಮಾಡಿ, ನನಗೆ ಯಾರು ಗಾಡಿ ಮಾಡೋರು ಯಾರು ಚರಂತಿ ಮಟ್ರು ಕೈ ಬಿಚ್ಚಲಾರ ಗಿರೇಕೆ. ಅದು 4-5 ಸಾವಿರ ಮಂದಿ ಕೂಡ್ತಿದ್ರು. 4 ಮಾಜಿ ಮುಖ್ಯಮಂತ್ರಿ ಹೋದ್ರೆ 1000 ಮಂದಿನ ಕೂಡ್ಸೋದಾಗಿಲ್ಲ. ಯಾಕಪ್ಪ ಅಂದ್ರೆ ಜನರಿಗೆ ಗುರ್ತಾಗೈತಿ, ಇವನು ಏನಾರೇ ಕರ್ನಾಟಕ ಮುಖ್ಯಮಂತ್ರಿ ಮಾಡಿದ್ರೆ ನಾವು ಉದ್ಧಾರ ಆಗ್ತೀವಿ, ಒಳ್ಳೇದಾಗ್ತದೆ. ಇಲ್ಲಕಂದ್ರೆ ಈ ರಾಜ್ಯದಲ್ಲಿ ಒಳ್ಳೇದಾಗೋದಿಲ್ಲ. ಸುಮ್ಮ ಸೇರೋದಿಲ್ಲ ಮಂದಿ. 30-35 ವರ್ಷದ ಇತಿಹಾಸ ಐತೆ ನಂದು. ಈರಪ್ಪಣ್ಣವ್ರು ಹೇಳ್ದಂಗೆ 94ರಿಂದ MLA, 3 ಸಲ MLA ಆಗೀನಿ, 2 ಸಲ MP ಆಗೀನಿ, ವಾಜಪೇಯಿ ಸರ್ಕಾರನಾಗ ಮಂತ್ರಿ ಆಗೀನಿ. ಇಟ್ಟರಾಗನೇ ಒಬ್ಬೊಬ್ಬರು ಒಂದೇ ಟರ್ಮ್ MLA ಆಗೋದ್ರಾಗ ಹಳ್ಳ್ಯಾಗ ಹೋದ್ರು ಹೊಡಿಲಕ್ಕೆ ಕಲ್ಲು ತೊಗೊಂಡು ಬೆನ್ನು ಹತ್ತಾರೆ. ಯಾಕಂದ್ರೆ ಹೊಳ್ಳಿ ಬಂದಿರೋದೇ ಇಲ್ಲ. ಆದ್ರೆ ನಾನು 30 ವರ್ಷದ ರಾಜಕೀಯ ಅನುಭವದಲ್ಲಿ ಜನ ಇಟ್ಟು ವಿಶ್ವಾಸ ಇಟ್ಟಾರಂದ್ರೆ ಈರಪ್ಪಣ್ಣವ್ರು ನಾವು ಮಾತಾಡಕತ್ತಿದ್ದೀವಿ.
ಏನು ರೀ ಜನರದು ಟ್ರೆಂಡ್ ನಿಮ್ಮದು ಕಡಿಮೆ ಆಗಲಾಗೈತದ. ಕಡಿಮೆ ಯಾಕೆ ಆಗ್ತೈತದ ಕೇಳಿದೆ ನಾ. ಇಟ್ಟೊತ್ತಿಗೆ ನಂದೆಲ್ಲ ಬಂಡವಾಳ ತೆಗೆದು ಬಿಡ್ತಿದ್ರ ಕಾಂಗ್ರೆಸ್ನವರು ತೆಗಿತಿದ್ರು, ಬಿ ಜೆ ಪಿಯವರು ತೆಗಿತಿದ್ರು. ಯಾಕಂದ್ರೆ ಯತ್ನಾಳ್ ಮುಗಿಸ್ಲಿಕ್ಕೆ ನನ್ನ ಮಗನ ಮುಖ್ಯಮಂತ್ರಿ ಹೆಂಗೆ ಮಾಡೋದು, ಅದೊಂದು ದೊಡ್ಡ ಚಿಂತೆ ರಾಜ್ಯದಾಗ. ಅಪವಾದಗಳು ಏನು ಬೇಕೆಲ್ಲ ಮಾಡ್ತಾರೆ. ಈಗ ನೋಡಿರಿ, ಈರಪ್ಪಣ್ಣವ್ರ ಬಗ್ಗೆನೇ ಅಪಪ್ರಚಾರ ಮಾಡ್ಲಕತ್ತಾರೆ. ಪಾಪ ಅವ್ರೇನೋ ಒಂದು ಒಳ್ಳೆಯ ಸಂಸ್ಥೆನ ಕಟ್ಟ್ಯಾರ. ಏನೋ ಕೆಲವೊಂದು ತಪ್ಪುಗಳಾಗಿರ್ತಾವೆ. ನಾವೆಲ್ಲರೂ ಕೂಡಿ ಈಗ ಎತ್ತಿ ಹಿಡಿಬೇಕು, ಮುಳುಗಿಸ್ಬಿಡ್ಬೇಕು. ಎತ್ತಿ ಹಿಡಿಬೇಕಂದ್ರೆ ಅವ್ರೇನು, ನಾ ಕೇಂದ್ರ ಮಂತ್ರಿ ಇದ್ದಾಗ ಅವ್ರೇನೋ ಒಂದು ಸಣ್ಣ ಗೊಬ್ಬರ ಅಂಗಡಿಯೇನೋ ಇತ್ತು ಊರಾಗ, ಕೊಲ್ಲೊಳ್ಳಿ ಒಳಗೆ. ನಾ ಕೇಂದ್ರ ಮಂತ್ರಿ ಇದ್ದಾಗ ಅವ್ರ ಊರಿಗೆ ಹೋಗಿದ್ದೆ. ನಾ ಹೇಳಿದೆ, ಈರಪ್ಪಣ್ಣ ನೀವು ಏನು ಇಲ್ಲರಿ, ನಮ್ಮ ಮನೆಯಾಗ ಈಗ ರಾತ್ರಿಗೆ ಐತಿ ಹಂಗೆ ಏನು ಇಲ್ಲ, ನಿನ್ನ ಮನೆಗೆ ಬಂದು ಹೋದ್ರೆ ಅದೊಂದು ಹವಾ ಹೋಗ್ತದೆ. ಕೇಂದ್ರ ಮಂತ್ರಿ ಬರ್ತಾರಪ್ಪ, ಯತ್ನಾಳ್ ಬಂದಾನಂದ್ರೆ ಏನು ತಿಳ್ಕೊಂಡು ಈರಪ್ಪಣ್ಣನ ಜೋರು ಐತತ್ತಾರ ಮಂದಿ ಹಂಗೆ ಅದಾರ. ಈಗ ನೋಡಿ, ಇನ್ನೊಬ್ರು ಏನಾಗ ಒಬ್ಬ ಕಾಲು ಮುಗಿದು ಹೇಳಿದ್ರೆ ನಮ್ಮ ಮನೆಗೆ ಚಾ ಕುಡ್ದೆ ಹೋಗೇಬೇಕು ಕೊಟ್ರತ್ತೆ. ಹ್ಞೂ ಅಂದೆ. ಮತ್ತು ಯಾಕಂದ್ರೆ ಹಗಲ ರಾತ್ರಿಯಲ್ಲಿ ಓಡಾಡಿರ್ತಾರೆ. ಇವತ್ತು ಈರಪ್ಪಣ್ಣ ಅವ್ರಿಗೆ ಏನು ಎಲ್ಲರಿಗೂ ಹೇಳ್ತೀನಿ, ಈ ಭಾಗದ ಜನರಿಗೆ, ಈರಪ್ಪಣ್ಣ ಕಡಾಡಿಯವರು ಒಬ್ಬ ಒಳ್ಳೆಯ ಮನುಷ್ಯ ಅಂತೇಳಿ ನೀವು ರಾಜ್ಯಸಭೆ ಮಾಡ್ಯಾರ ನಮ್ಮ ಬಿ ಜೆ ಪಿಯವರು. ಅವ್ರು ದುಡ್ದಾರ ಪಕ್ಷಕ್ಕೆ, ZP ಅಧ್ಯಕ್ಷರು ಆಗಿದ್ದರು. ಮುಂದೇನೋ ರಾಜಕಾರಣದಾಗ ಅವರು ಡೈರೆಕ್ಟ್ ಆರಿಸಿ ಬಂದಿಲ್ಲ. ನಾ ಸಣ್ಣ ಹುಡುಗಿದ್ದು 28 ವರ್ಷಕ್ಕೆ ನಾನು MLA ಆಗಿಬಿಟ್ಟೆ. ಇನ್ನಾತ ನಾನು ಬಿಜಾಪುರನಾಗ ಒಂದಿಟ್ಟು ಅಡ್ಡಾಡ್ತಿರ್ತಾವೆ, ಸೋಲಿಸ್ತೀನತ್ ಏನು ಸೋಲಿಸೋದಾಗೋದಿಲ್ಲ, ಏನು ಕೆಚ್ಚಿದಾವ ಮತ್ತೆ ಆರಿಸಿ ಬರ್ತೀನಿ. ಅದಕ್ಕೆ ಕಡಾಡಿ ಅವ್ರ ಜೋಡ ನಾವು ಅದೀವಿ. ಅವ್ರಿಂದ ಏನೂ ತಪ್ಪಾಗಿಲ್ಲ. ತಪ್ಪಾಗಿದ್ರು ಯಾರೂ ನೀವು ಅವ್ರ ಮ್ಯಾಗ ಅವಿಶ್ವಾಸ ಮಾಡಬೇಡ್ರಿ. ಅವ್ರು ಅಂಥದ್ದು ಏನಾರು ಅವ್ರ ಸಂಸ್ಥೆಗೆ ತೊಂದರೆ ಆದರೆ ಪೂರ್ತಿ ನಿಂತು ನಿಮ್ಮದೆಲ್ಲ ಹಣ ವಾಪಸ್ ಕೊಡಿಸೋ ಕೆಲಸ ನಾವು ಮಾಡ್ತೀವಿ. ಏನೂ ಕಟ್ಸೋಬೇಡ್ರಿ. ಯಾಕೆ ಹೇಳ್ತೀನಿ ಅಂದ್ರೆ ಭಯಂಕರ ಅಧೈರ್ಯ ಆಗ್ಯಾರ ಅವ್ರು. ನಾ ಹೇಳಿನ ಹಂಚಬೇಡ, ನಾ ಇರುತ್ತಾನ ಏನೈತೆ ಅಂತಿಂತವ್ರನ್ನ ಮನಗಿಸಿನತ್ತ ನೀವು ಯಾಕೆ ವಿಚಾರ ಮಾಡ್ತಿರ್ತೀವಿ. ನಮಗೂ ಬೆಳಗಾವ್ದವ್ರು ಅದು ರೊಕ್ಕ ಕೊಟ್ಟು ಕಳಿಸಿದ್ರೆ ಕಡಬೇಕತ್ತ ಮನೆ. ನಮಗೂ 15 ದಿವಸ ಇಲ್ಲೇ ಇದ್ರಿ, ಏನೂ ಮಾಡೋದಾಗಲಿ. ನಮ್ಮ ಮಂದಿ ಬಿಜಾಪುರದವ್ರು ಭಾಳ ಶಾಣೆ ಅದಾರ. ಬಸ್ಸನ್ಕೊಂಡು ಕೆಡಬೇಕು. ಕೆಡೋನಲ್ರಿ ಈ ಸಲ ಗ್ಯಾರಂಟಿ ರೀ. ರೊಕ್ಕ ನೀ ತಗೋ ನೀ 5,000 ತಗೋ, ನೀ 10,000 ಎಲ್ಲ ಕಡೆ ಕೊಟ್ಟರು. ನಮ್ಮ ಎಲ್ಲ ಸ್ಲಮ್ನಾಗ ಅಡ್ಡಾಡಿ 15 ದಿವಸ ಒಂದು ಟೀಮ್ ಬಂದಿತ್ತು ರೀ. 3 ಕಡೆ ಟೀಮ, ಒಂದು ಶಿವಮೊಗ್ಗ ಟೀಮ, ಒಂದು ಮುಧೋಳದ ಟೀಮ, ಒಂದು ಬೆಳಗಾವಿ ಟೀಮ್, 3 ಟೀಮ್ ಕೂಡಿ ಕೆಡಬೇಕಂತ ಬಂದರು. ನಮ್ಮ ಮಂದಿ ಎಲ್ಲ ತೊಗೊಂಡ್ರು, ಯಾರೂ ಇಲ್ಲಲ್ಲಿಲ್ಲ. ಮತ್ತು ತಪ್ಪು ತಿಳ್ಕೊತಾರೆ ಪಾಪ ಕೊಡೋರು. ತೊಗೊಂಡ್ರು. ಯಾರು ಹುಡುಗರು ದಾಬಾಕ್ಕೆ ಹೋಗೋರು ಹೋದರು. ಹೆಣ್ಮಕ್ಳು ಸೀರೆ ಬಂಗಾರ ತೊಗೋದಿದ್ರು, ಅವ್ರು ತೊಗೊಂಡ್ರು. ಎಲ್ಲ ಆರಾಮಿದ್ದರು. ವೋಟಿಂಗ್ ದಿವಸ ಬತ್ತು. ಮುಂಜಾನೆ 7ಕ್ಕೆ 6:30ಗೆ ಪಾಳೆ ಹಚ್ಚೋದು. ನಮ್ಮಲ್ಲಿ ಹಾಗೆ ಪಾಳೆ ಹಿಂಗೆ ನಿಮ್ಮಂಗೆ 10ಕ್ಕೆ ಹೋದ್ರೆ ನಡೀತೈತೇಳ. ಇನ್ನು ಯಾನಿಗೆ ಓಟ್ ಹಾಕಿ ಏನು ಆಗ್ತೈತೇಳ ಕತೆ ಹೇಳೋದಿಲ್ಲ. 6:30ಗೆ ಪಾಳೆ ಹತ್ತಿದ್ರು. ಈ ರೊಕ್ಕ ಕೊಟ್ಟು ಗಿರಕಿದ್ವಲ್ಲ ಅಲ್ಲೆಲ್ಲ ಕೂತು ನಿಂತಿದ್ರು. ಅವರು ಫುಲ್ ನಿಮ್ಮದೇ ಆತಂದ್ರೆ ಕಾಂಗ್ರೆಸ್ಸಿಗೆ ಹುರುಪಾಗಿಬಿಟ್ರು. ಈ ಸಲ ಗೌಡರಿಗೆ ಕೆಡೋದು ಅಂತೇಳಿ ಸಂಜೀತನ ಭಯಂಕರ ಅವ್ರು ಲೆಕ್ಕ ಮಾಡಿದ್ರು. 25ರಿಂದ 30,000 ಸೇ ಗೌಡೆ ಹರೇ ಆತದ. 30,000 ಬೀಳ್ತಾನೆ ಗೌಡ ಅಂತೇಳಿ. ಮುಂದೆ ಕೌಂಟಿಂಗ್ ದಿವಸ ಚಾಲು ಆಯಿತು. 35,000 ಲೀಡ್ ಆಯಿತು ಮೊದಲು ನಂದು. ಮುಂದೆ ಅವ್ರ ಏರಿಯಾ ಬತ್ತು. ಮತ್ತು ಅಲ್ಲಂತೂ ನಮ್ಮ ಹುಟ್ಟು ಬೀಳೋ ಪ್ರಶ್ನೆ ಇಲ್ಲ. ನಾವು ಹುಟ್ಟು ಬೇಡ ಅಂದಿದ್ದೆ. 850 ಓಟ್ ಆಗ್ಯಾವಂದ್ರೆ ಒಂದು 3 ಓಟ್ ನನಗೆ, ಉಳಿಕಿದ್ದು ಅವ್ರಿಗೆ. ನಮ್ಮ ಮಂದಿ ಹುಚ್ಚು ಮಂದಿ 850 ನಮಗೆ ಅಂದ್ರೆ 100 ಸವಸ್ಸರಿ ಅವ್ರಿಗೆ ಹಾಕೋರೆ. ಆದ್ರೆ ಅವರು ಒಂದು ತಪ್ಪಿಸಲು ನನಗೆ ಹಾಕ್ತಿದ್ದಿಲ್ಲ, ಬಿಡಲಕ್ಕ. ಮುಂದೆ ಇಳ್ಕೋತ ಬತ್ತು ನಂದು 3 ಸರಕ್ಕೆ ಬಂದು ನಿಂತು. ಇನ್ನೇನು ಬಸ್ಸನ್ನು ಬೀಳ್ತಾನೆ ಅನ್ನೋದ್ರಾಗೇ ಮುಂದೆ ನಮ್ಮದು ಹಿಂದೂ ಏರಿಯಾ ಚಾಲೋ ಆಯಿತು. ಮತ್ತು ಅಲ್ಲೊಬ್ಬ ಮನುಗುಳಿ ಅಗಸ್ಯತೈತಿ. ಅಲ್ಲೊಬ್ಬ ಭಾರಿ ಜಾಗೃತ ಹನುಮಂತಿಯವ್ರು ಅದಾನ. ನಾ ವೋಟಿಂಗ್ ಆದ ಕೂಡಲೇ ಹೋಗಿ ಒಂದು ತಾಸು ಕೂತ್ಬಿಡ್ತೀನಿ ಅಲ್ಲಿ. ಹಿಂಗಾರೆ ಆಗೈತಿ, ಇಲ್ಲಿದಿಂದ ನೀ ಕಡೆ ಯಾಕೆ ಮಾಡ್ಬೇಕು ಮ್ಯಾಗಿಂದತ್ತ. ಅಟ್ಟು ಹನುಮಾನ್ ಚಾಲೀಸ ಓದಿ ಬಂದು ಮಕ್ಕೊಂಡೆ ಅಂದ್ರೆ ಕೌಂಟಿಂಗ್ ದಿವಸ ಬರೋಬ್ಬರಿ 4 ತನಕ ಅವ್ರ ಹಸಿರು ಗುಲಾಲ್ ಹಾರಿ ಪಾಕಿಸ್ತಾನ ಜಿಂದಾಬಾದ್ ಅಂದ ಡ್ಯಾನ್ಸ್ ಹೊಡೆದು ಅನ್ನೋದ್ರಾಗ ಸಣ್ಣಗೆ ಏರಿ 9ರಿಂದ 10,000 ಲೀಡ್ ಆಗಿಬಿಡ್ತೈತಿ. ಕೇಸರಿ ಗುಲಾಲ್ ಹಾರಿಸಿ ಅವ್ರು ಎಷ್ಟು ತಳಗ ಹಸಿರು ಹಾರಿಸಿರ್ತಾರಲ್ಲ ಅದ್ರ ಮ್ಯಾಗ 1 ಇಂಚ್ ಕೇಸರಿ ಗುಲಾಲ ನಮ್ಮವ್ರು ಹಾರಿಸಿ ಇಡೀ ಬಿಜಾಪುರ 144 ಲಾಗು ಮಾಡ್ತಾರೆ. ನಾನೇನು ದಾವೂದಿ ಬ್ರಾಹ್ಮಣ ಹೋಯ್ದಂಗೆ ಮುಂದೆ 4 ಪೊಲೀಸ್ ಜೀಪ, ಹಿಂದೆ 4 ಪೊಲೀಸ್ ವ್ಯಾನ ಸಿದ್ದೇಶ್ವರ ಗುಡಿಗೆ ಕರ್ಕೊಂಡು ಹೋಗಿ 2 ದಿವಸ ಕರ್ಫ್ಯೂ ಇರ್ತೈತೆ ಬಿಜಾಪುರನಾಗ.
ಆದರೂ ಆರ್ಚಿ ಬಂದೀನಿ. 2 ಸಲ ಇದು 3 ಸಲ ಆರ್ಚಿ ಬಂದೀನಿ. ಅದಕ್ಕೆ ನೀವು ಜಾಗೃತರಾಗ್ರಿ. ಬರೋ ದಿವಸನಾಗ ಒಳ್ಳೆಯದಿದೆ. ಇವತ್ತು ನಾವು ಎಲ್ಲೇ ಇರಲಿ ಹಿಂದುತ್ವದ ಪರವಾಗಿ, ಜನರ ಪರವಾಗಿ ವಿಧಾನಸಭೆದಾಗ ಗಟ್ಟಿ ಮಾತಾಡ್ತೀವಿ. ನಮ್ದು ಯಾರ್ದು ಮುಲಾಜಿನೇ ಇಲ್ಲ. ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ಏನು ರೀ ಮೊದಲು ನೀವು ಸಿದ್ದರಾಮಯ್ಯ ಭಾಳ ಚಲೋ ಇದ್ರಿ, ಈ ಕಡೆ ಭಾಳ ಹದಿ ಬಿಟ್ಟಿರಿ ನೋಡಿ. ಮಿಸ್ಟರ್ ಯತ್ನಾಳ್, ಏನು ಮಾತಾಡ್ತಕ್ಕದ್ದಲ್ಲ, ನೀನು ಎಕ್ಸ್ಪೆಲ್ ಮಾಡ್ಯಾರತ್ತಂದ್ರೆ ನಿಮ್ಮನ್ನು ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರಲ್ರಿ. ನಾನು ಅವಾಗ ಅವರು ಎಲ್ಲ ಏನಂದೆ ಅಂತ ಕೇಳಿದ್ರು. ಏನಂದೆ ಮಿಸ್ಟರ್ ಯತ್ನಾಳ್? ಏನಿಲ್ಲ ಸರ, ತಮ್ಮನ್ನು ದೇವೇಗೌಡರು ಎಕ್ಸ್ಪೆಲ್ ಮಾಡಿದರು. ಹೌದು. ಯಡಿಯೂರಪ್ಪನೂ ಬಿ ಜೆ ಪಿಯವರು ಎಕ್ಸ್ಪೆಲ್ ಮಾಡಿದರು. ಹೌದು. ಕುಮಾರಸ್ವಾಮಿ ಅವ್ರನ್ನೂ ಏನು ದೇವೇಗೌಡರು ಎಕ್ಸ್ಪೆಲ್ ಮಾಡಿದರು. ಹೌದು. ಆ 3 ಮಂದಿ ಎಕ್ಸ್ಪೆಲ್ ಆದವ್ರು ಮುಖ್ಯಮಂತ್ರಿ ಆಗಿರಲಿಲ್ಲ ತಂದೆ. 4ನೇದವ ನಾನೇ ಎಕ್ಸ್ಪೆಲ್ ಆದವ, ನಾನೇ ಮುಖ್ಯಮಂತ್ರಿ ಆಗ್ತೀನಿ. ಯಾಕೆ ಆಗಬಾರ್ದು? ಯಾಕೆ ಕರ್ನಾಟಕದ ಮುಖ್ಯಮಂತ್ರಿ ಅವರೇ ಆದವ್ರು ಗುತ್ತಿಗೆ ಐತೇನು? ನಾವು ಉತ್ತರ ಕರ್ನಾಟಕದವರು ನಾ ಏನು ರೊಕ್ಕ ತಿನ್ನೋದಿಲ್ಲಪ್ಪ. ಈಗ ಹೇಳ್ತೇನೆ, ಇಲ್ಲೇ ಬಸವಣ್ಣ ಸಾಕ್ಷಿಯಾಗಿ ನಾವು ರೊಕ್ಕ ತಿನ್ನೋದಕ್ಕೆ ಮುಖ್ಯಮಂತ್ರಿ ಆಗೋದಿಲ್ಲ, ಆಸ್ತಿ ಮಾಡೋಕ್ಕಿಲ್ಲ. ಈ ರಾಜ್ಯದ ಜನರ ಒಳ್ಳೆಯದಕ್ಕಾಗಿ ನಾವು ಹೋರಾಟ ಮಾಡ್ತೀವಿ ಹೊರತು ನಾವು ಬಸವಣ್ಣನ ವಿಚಾರಗಳನ್ನು ನಿಜವಾಗಿ ಜಾರಿ ತರಬೇಕು. ನಮಗೇನು ದೇವ್ರು ಕೊಟ್ಟ ನಮ್ಮ ಮನೆ, ನಮಗೇನು ದೇವ್ರ ಕಡಿಮೆ ಮಾಡಿಲ್ಲ. ಇನ್ನು ನಿಮ್ಮ ರೊಕ್ಕ ತಿಂದು ದುಬೈದಾಗ ಮಸ್ಕತ್ನಾಗ ಆಸ್ತಿ. ಈಗ ನೋಡ್ರಿ, ಒಬ್ಬರು ದುಬೈದಾನ ಬಿಲ್ಡಿಂಗ್ಗಳು ಹೊಡಿಲಾಕತ್ತಾವಲ್ಲ, ಅಲ್ಲೊಂದು ಬಿಲ್ಡಿಂಗು ಇರಾಣದವ್ರು ಬಾಂಬ್ ಹಾಕಿದ್ರಂದ್ರೆ ಇಲ್ಲಿ ಇದು ಕರ್ನಾಟಕದಾಗ ಕೂತು ಇದು ಪುಕ್ಕು ಆಗ್ತಾವೆ. ಯಾಕಂದ್ರೆ ಇವ್ರು ರೊಕ್ಕ ಅಲ್ಲೇ ಐತಿ. ನಾ ಆರಾಮಾಗಿ ಕೂತೀನಿ, ಬೇಸ್ ಹೊಡೋದ್ರೆ ಹೇಳೋರು ದುಬೈದಾಗ ಐತೀನಿ. ಇವು ನಮ್ಮ ಕರ್ನಾಟಕದ ಕೆಲವೊಂದು ಮಂದಿ ಹೇಳ್ತಾರಲ್ಲ, ನಾವು ಆ ಮಗ ಈ ಮಗ ಹೇಳ್ತಾಳೆ. ದುಬೈದಾಗ ಏನಾರೇ ಬಾಂಬ್ ಬಿತ್ತಂದ್ರೆ ಇಲ್ಲಿ ಕರ್ನಾಟಕದವ್ರು ಬ್ಯಾನ್ ಯಾಕೆ ಆಗ್ತೈತಪ್ಪ ಅಂದ್ರೆ ರಾಜಕಾರಣಿಗಳಿಗೆ. ಯಾಕಂದ್ರೆ ಅವ್ರ ಆಸ್ತಿ ಅದು ಅವ್ರ ಮ್ಯಾಗ ಬಿತ್ತೇನೆ ನೋಡ್ತಾರೆ, ಫೋನ್ ಹಚ್ಚಿ ಕೇಳ್ತಾರೆ, ನಮ್ಮ ಹಂಗೆ ಮನೆ ಮ್ಯಾಗ ಬಿತ್ತು ಹೊರಗೆ ಬಿತ್ತು. ಇಲ್ಲ ಸರ್, ನಿಮ್ಮ ಮನೆ ಬಿಟ್ಟು ನಂಬರ್ ಫೂಟ್ ಮ್ಯಾಗ ಬಿದ್ದೈತದು ಅಂದ್ರೆ ಮತ್ತೆ ಮಕ್ಕೋತಾರೆ. ನಮ್ಮದೇನು ಎಲ್ಲಿಯೂ ಆಸ್ತಿ ಇಲ್ಲ. ಬಿಜಾಪುರ ಬಿಟ್ಟರೆ ಏನು ಹೈದರಾಬಾದ್ನಾಗೂ ಇಲ್ಲ, ಬೆಂಗಳೂರಿನಾಗ ಒಂದು ಮನೆ ತೊಗೊಂಡು ಬಿಟ್ಟರೆ. ಅದಕ್ಕೆ ನಾ ಹೇಳ್ತಾ ಇದ್ದೀನಿ ಬಂಧುಗಳೇ, ಮುಂದಿನ ದಿವಸನಾಗ ನೀವೆಲ್ಲ ತಯಾರಾಗ್ರಿ. ಅದು ಹೆಂಗೆ ಬರ್ತದೆ ಹಂಗೆ ಗಾಡಿ ಹೊಡಿನತ್ತ. JCBನೇ ಬತ್ತಂದ್ರೆ JCBನೇ, ಕಮಲ್ ಹೂ ಬತ್ತಂದ್ರೆ ಕಮಲ್ ಹೂ. ಇವತ್ತು ಡಿಕ್ಲೇರ್ ಮಾಡಿಬಿಟ್ಟಿನ, ಇಡೀ ಕರ್ನಾಟಕ ಅಡ್ಡಾಡ್ತೀನಿ, ಎಲ್ಲರ ಅಭಿಪ್ರಾಯ ತೊಗೋತೀನಿ. ಜನ ತಯಾರಾದಾಗೇನು ರೀ, ಯಾರು ಬೇಕಾದವ್ರು ಬಂದು ಏನು ಮಾಡೋರು ಅದಾರ. ಜನನೇ ಪೊಕ್ಕಟ್ರು ಓಟ್ ಹಾಕಿ ಆರಿಸ್ತಂದ್ರೆ ತಿಳ್ಕೊರಿ. ನಾಯಕ ರೊಕ್ಕತ್ತಿಲ್ಲಿ ಆರಾಮ್ ಒಳ್ಳೆ ಕೆಲಸ ಮಾಡ್ತೀನಿ. ನಿಮ್ಮ ಎಲ್ಲ ಮಕ್ಕಳಿಗೆ ನೌಕರಿ ಹಚ್ಚೋದು, ನೀರಾವರಿ ಮಾಡೋದು, ಇಷ್ಟೇ ಇಲ್ಲ ಎಲ್ಲರ ಜನರದ್ದು ಬೇಡಿಕೆ. ಇಟ್ಟು ಮಾಡುವಂಥ ಕೆಲಸ ಬಸವಣ್ಣ ನಮ್ಗೆ ಆಶೀರ್ವಾದ ಮಾಡಲಿ. ನಾವು ಎಲ್ಲರೂ ಇಲ್ಲಿ ನಮ್ಮ ನಿಂಗಪ್ಪಣ್ಣ ಪಿರೋಜವ್ರು ಅದಾರ, ಈರಪ್ಪಣ್ಣವ್ರು ಅದಾರ, ಅವ್ರು ಸ್ವಲ್ಪ ಇದ್ರಾಗ ಅದಾರ, ಇರಲಿ ಪಾಪ ಅವ್ರಿಗೇನೋ ಮನಸ್ಸಿನಾಗ ಅದನ್ನೇನು ತಲೆಗೆ ಇಟ್ಕೊಳ್ಬೇಡ್ರಿ ಈರಪ್ಪಣ್ಣ. ನಿಮ್ಮನ್ನ ಕಡೆಯಾಗಿ ಮಾಡಿ ದಂಡಿಗೆ ಹಚ್ಚೋದು ನನಗೆ ಕೆಲಸ ಐತಿ, ನಾನು ಮಾಡ್ತೇನೆ ಅಂತೇಳಿ. ಯಾಕಂದ್ರೆ ಒಳ್ಳೆಯವ್ರಿಗೆ ನಾವು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಯಾರೂ. ಇವತ್ತು ನಾವು ಬಜರಂಗ ದಳ ಹುಡುಗರಿಗೆ ಹೇಳ್ತೇನೆ, ನಿಮ್ಮ ಕೇಸ ಹಾಕ್ತಿದ್ರೆ ಹಾಕ್ಸೋರು. ಈಗ ನನಗೂ ಹಾಕ್ಯಾರ, ನನಗೂ ನಾರೇನು ಕಡಿಮೆ ಇದ್ದೀನಿ. ನನಗಂತೂ ಪಾಪ ಪೊಲೀಸರು ತಪ್ಪಲ್ಲ, ಮ್ಯಾಗಿನ ಫೋನ್ ಬರ್ತದೆ ಈ ಬೆಳಗಾವಿ ಜಿಲ್ಲಾದ ಇವ್ರ ಕಡೆಯಿಂದ, ಏನು ಯತ್ನಾಳ್ ಬಂದಿದ್ದಾನೆ ಒಂದು ಕೇಸ್ ಹಾಕಿ. ಎಸ್ ಸರ್, ಒಂದು ಲಘು ಆಗಿರ್ತೈತಿ. ಯತ್ನಾಳರು ಏನದು ಪ್ರಚೋದನಕಾರಿ ಭಾಷಣ ಮಾಡಿದರು. ಏನು ಮಾಡಿದ್ರು? ಪ್ರಾಮಾಣಿಕವಾಗಿ ಇರಬೇಕು ರಾಜಕಾರಣಿಗಳು ಅಂದರೆ ಇದು ಪ್ರಚೋದನಕಾರಿ. ಪ್ರಾಮಾಣಿಕರಾಗಿ ಇರಬೇಕು ಶಾಸಕರು ತಂದಿದ್ದು ಭಾರೀ ಪ್ರಚೋದನಕಾರಿ ಇರೋದ್ರಿಂದ ಇಂಥ ಸೆಕ್ಷನ್ ತಳಗೆ ಒಂದು ಕೇಸ್ ಹಾಕ್ರಿ. ಮುಂದೆ ಹೈಕೋರ್ಟ್ನಾಗ ಇವೆಲ್ಲ ರಿಜೆಕ್ಟ್ ಆಗಿ ಹೋಗ್ಯಾವ. ಹೈಕೋರ್ಟಿಗೆ ಹೋಗ್ತದೆ, ಹೈಕೋರ್ಟ್ನವ್ರು ಕೇಳ್ತಾರೆ ಏನು ತಪ್ಪು ಮಾತಾಡ್ಯಾರಪ್ಪ ಅಂತ. ಹಿಂಗೆ ಯಾವುದಕ್ಕೂ ಅಂಜಲಾರ್ದೇ ಬಜರಂಗ ದಳದವ್ರು ಪಾಪ ಅವ್ರು ಹೇಳಿದ್ರು, ನಮ್ಮದು ಇಟ್ಟು ಹೆಸರು ಹೇಳಿರ್ತದೆ, ನೀವು ಬಜರಂಗ ದಳದವ್ರು ಅದಿರತ್ತೇಳಿ ನಾವು ಹಿಂದೂಗಳು ಸುರಕ್ಷಿತ ಇದೀವನಂತ ಮಾತು ಹೇಳಿ ಇವತ್ತು ಅವ್ರಿಗೂ ಎಲ್ಲ ಸಹಕಾರ ಮಾಡಿರಿ. ರೈತರು ಮುಂದಿನ ದಿವಸನಾಗ ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ ಅವ್ರಿಗೆ ಆಶೀರ್ವಾದ ಮಾಡಿರಿ. ಬಸವಣ್ಣವರ ಕಾಯಕ ವಿಕಾಸ ಕೈ ಕೆಸರಾದರೆ ಬಾಯ ಮೊಸರು ಅನ್ನೋಂಥದ್ದನ್ನು ನಾವು ನೆನಪಿಟ್ಕೊಂಡು ಈ ಒಂದು ಭೂಮಿ ಮ್ಯಾಗ ಇರುತ್ತಾನ ಮನುಷ್ಯಾಗ ಎಷ್ಟು ಆಸ್ತಿ ಇದ್ದರೂ ಏನೂ ಆಗೋದಿಲ್ಲ, ಒಂದು ದಿವಸ ಹೋಗ್ತೀವಿಲ್ಲ ನಾವು. ಹಂಗೆ ಇವತ್ತು ನಾವು ಏನೇ ಇದ್ರೂ ದೇವರ ಸಾಕ್ಷಿಯಾಗಿ ಎಲ್ಲರೂ ಬಸವಣ್ಣನ ಸಾಕ್ಷಿಯಾಗಿ ಕೆಲಸ ಮಾಡೋಣ ಅಂತ ಕೇಳ್ಕೊಂಡು ನಾನು 2 ಮಾತು ಮುಗ್ತೀನಿ. ಬೋಲೋ ಭಾರತ್ ಮಾತಾ ಕಿ, ವಿಶ್ವಗುರು ಬಸವಣ್ಣವ್ರಿಗೆ ಜೈ ಶ್ರೀರಾಮ್.